ಎಲ್ಲರನ್ನು ವಂದಿಸುತ್ತಾ ವಂದನೆಗಳನ್ನು ಅರ್ಪಿಸುವ ನಾಲ್ಕು ಮಾತುಗಳಲ್ಲಿ ಅರ್ಪಿಸುವ ಕಾರ್ಯಕ್ಕಾಗಿ ಇಲ್ಲಿ ಬಂದಿದ್ದೀನಿ. ಈಗಾಗಲೇ ನಿಮ್ಮ ಸಹನೆಯನ್ನು ನಾವು ಪರೀಕ್ಷಿಸಿದ್ದೀವಿ. 6 ಗಂಟೆಗೆ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀವಿ, 6:05 ಆಗಿದೆ. ತುಂಬ ಹಿಂದೆ ಮುಂದೆ ಆಗಲಿಲ್ಲ. ಇವತ್ತಿನ ಈ ಕಾರ್ಯಕ್ರಮ ಒಂದು ಥರ ಚಿಕ್ಕದಾಗಿ ಚೊಕ್ಕದಾಗಿ, ವರುಣ ಒಂಥರ ಸೆಕೆಯನ್ನು ಕೊಡದೆ ಮಳೆಯನ್ನು ಕೊಡದೆ ಚೆನ್ನಾಗಿ ಕಾರ್ಯಕ್ರಮ ನೆರವೇರೋದಕ್ಕೆ ಸಹಕಾರ ಕೊಟ್ಟಿದ್ದಾನೆ. ಎಲ್ಲ ದೇವತೆಗಳ ಸಹಕಾರದಿಂದ ಈ ಕಾರ್ಯ ಸಂಪನ್ನವಾಗಿದೆ. ಹಾಗಾಗಿ ಇಲ್ಲಿನ ಎಲ್ಲ ದಿವ್ಯ ಶಕ್ತಿಗಳಿಗೆ ವಂದನೆಗಳನ್ನು ನಾವೆಲ್ಲರೂ ಸಮರ್ಪಿಸೋಣ. ಇವತ್ತಿನ ಸಭಾಧ್ಯಕ್ಷರಾಗಿ ಸನ್ಮಾನ್ಯ ಪೂಜ್ಯ ಆಚಾರ್ಯರು ಈಗಾಗಲೇ ಅವರ ಮಾತುಗಳಿಂದ, ಅಭಿಪ್ರಾಯಗಳಿಂದ ಮತ್ತು ಹಲವು ಪಾಠ ಪ್ರವಚನಗಳಿಂದ ನಮಗೆಲ್ಲ ಚಿರಪರಿಚಿತರಾಗಿದ್ದಾರೆ. ಅವರು ವೃದ್ಧ ಯುವಕರು ಅಂತಲೇ ನಾವು ತಮಾಷೆಯಾಗಿ ಮಾತಾಡೋದುಂಟು. ಇನ್ನು 16 ವರ್ಷಗಳ ಕಾಲ ಇದೇ ರೀತಿಯ ಉತ್ಸಾಹದಿಂದ ನಮ್ಮೆಲ್ಲರನ್ನ ಅವರು ಬೆಳೆಸುವ, ಸಂಸ್ಕೃತಿಯನ್ನು ಉಳಿಸುವ ಕಾರ್ಯದಲ್ಲಿ ತತ್ಪರರಾಗಬೇಕಾಗಿದೆ. ಆ ನೇರದಲ್ಲಿ ಅವರಿಗೆ ಎಲ್ಲ ಸೌಭಾಗ್ಯ ಸಮೃದ್ಧಿಗಳು ಕೂಡಿ ಬರಲಿ ಅಂತ ನಮಸ್ಕಾರ ಪೂರ್ವಕವಾಗಿ ನಾವೆಲ್ಲರೂ ಭಗವಂತನಾಗಿ ಪ್ರಾರ್ಥಿಸೋಣ, ವಂದನೆಗಳನ್ನು ಸಮರ್ಪಿಸೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅಭ್ಯಾಗತರಾಗಿ ಆಗಮಿಸಿರುವ ನಾಡಿನ ಹಿರಿಯ ಚಿಂತಕರು, ಸಂಶೋಧಕರು, ಶ್ರೀಯುತ ಸನ್ಮಾನ್ಯ ಶ್ರೀ ಶಿವಶಂಕರ ಶಾಸ್ತ್ರಿಗಳು. ಅವರು ಇವತ್ತು ನಮ್ಮೊಂದಿಗಿದ್ದು ಆವತ್ತು ಏನೂ ಇಲ್ಲದಿರುವ ಕಾಲದಿಂದ ಇವತ್ತು ಒಂದಷ್ಟು ಬೆಳವಣಿಗೆ ಆಗಿರುವ ಕಾಲದವರೆಗೆ ನಮ್ಮೊಂದಿಗೆ ನಿರಂತರವಾಗಿ ಅವರು ನಮ್ಮೊಂದಿಗಿದ್ದಾರೆ. ಅವರ ಸಲಹೆ ಸಹಕಾರ ಯಾವತ್ತೂ ಇದೆ. ಅವರು ಈ ಕಾರ್ಯಕ್ರಮಕ್ಕೆ ದೂರದ ಊರಿನಿಂದ ಬಂದು ಮುಖ್ಯ ಅಭ್ಯಾಗತರಾಗಿ ತಮ್ಮ ಹಿತವಚನಗಳನ್ನು ಸಭೆಯಲ್ಲಿ ಮಂಡಿಸಿದ್ದಾರೆ. ಅವರಿಗೆ ಸಭೆಯ ಪರವಾಗಿ, ಸಂಸ್ಥೆಯ ಪರವಾಗಿ ವಂದನೆಗಳನ್ನು ಸಮರ್ಪಿಸ್ತೇನೆ. ಅವರಿಗೆ ಕರತಾಂಬೂಲಗಳನ್ನು ಸಮರ್ಪಿಸಿ ಗೌರವಿಸಬೇಕು ಅಂತ ನಮ್ಮ ಪೂಜ್ಯ ಆಚಾರ್ಯರಲ್ಲಿ ಪ್ರಾರ್ಥಿಸ್ತೇನೆ. ಇನ್ನೊಬ್ಬ ಮುಖ್ಯಾಭ್ಯಾಗತರು ಸನ್ಮಾನ್ಯ ಶ್ರೀ ಗೌರೀಶ ಅಕ್ಕಿಯವರು, ಸಂಸ್ಥಾಪಕರು ಗೌರೀಶಕ್ತಿ ಸ್ಟುಡಿಯೋ. ಎಷ್ಟು ಚೆನ್ನಾಗಿ ಮಾತನಾಡಿದರು. ಅವರು ಬರೀ ಮಾತನಾಡುವವರಲ್ಲ, ಮಾತನಾಡಿಸೋರು ಕೂಡ ಆಗಿದ್ದಾರೆ. ಅವರು ಈ ಸಂಸ್ಥೆಗೆ ಬಂದಿರುವಂಥದ್ದು ತುಂಬ ಸಂತೋಷದ ಸಂಗತಿ. ನಾನು ಅವರ ಪರಿಚಯವನ್ನು ಮಾಡಿಕೊಳ್ಳುವಾಗ ನೋಡ್ತಾ ಇದ್ದೆ, ಸುಮಾರು 9 ಲಕ್ಷಕ್ಕಿಂತಲೂ ಹೆಚ್ಚು ಅವರ ಈ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಿದ್ದಾರೆ. ಈ ಒಂದು ನಮ್ಮ ಏನು ಜ್ಯೋತಿರ್ಧಾಮ ಇದೆ ಅದು ಸಮಾಜಕ್ಕೆ ಗೊತ್ತಾಗಬೇಕಾಗಿದೆ. ನಾಡಿನ ಹಲವು ಮುಖದ ಗಣ್ಯರ ಸಹಕಾರದಿಂದ ಈ ಕಾರ್ಯ ಆದಷ್ಟು ತುರ್ತಾಗಿ ಸಂಪನ್ನವಾಗಬೇಕಾಗಿದೆ. ಆಚಾರ್ಯರ ಇದೇ ರೀತಿಯ ಉತ್ಸಾಹ, ಲವಲವಿಕೆ ಅವರ ನರನಾಡಿಗಳಲ್ಲಿರುವಾಗ ಈ ಕಾರ್ಯ ಸಂಪನ್ನವಾಗಬೇಕಾಗಿದೆ. ಆ ನೇರದಲ್ಲಿ ನಮ್ಮೊಂದಿಗೆ ಈಗಾಗಲೇ ಅವರು ಇದ್ದಾರೆ ಒಂದು ರೀತಿಯಲ್ಲಿ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮೊಂದಿಗೆ ಅವರು ಸೇರಿಕೊಂಡು ನಮಗೆ ಸಲಹೆ ಸಹಕಾರಗಳನ್ನು ನೀಡಲಿ ಅಂತ ಆಶಿಸ್ತಾ, ಅವರ ಕಾರ್ಯ ಸಮೃದ್ಧವಾಗಿ ಬೆಳೆಯಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ಬಹಳ ಪ್ರೀತಿಯಿಂದ ಆಗಮಿಸಿದ್ದಾರೆ. ತಮ್ಮ ಸಲಹೆಗಳನ್ನು ಸಭೆಯಲ್ಲಿ ಮಂಡಿಸಿದ್ದಾರೆ. ಅವರಿಗೆ ಫಲತಾಂಬೂಲಗಳನ್ನು ಇಟ್ಟು ಆಚಾರ್ಯರು ಗೌರವಿಸಬೇಕು ಎಂಬುದಾಗಿ ಪ್ರಾರ್ಥಿಸ್ತಾ ಸಭೆಯ ಪರವಾಗಿ, ಸಂಸ್ಥೆಯ ಪರವಾಗಿ ವಂದನೆಗಳನ್ನು ಸಮರ್ಪಿಸುತ್ತೇನೆ. ಅದೇ ರೀತಿಯಾಗಿ ಈಗಾಗಲೇ ಸ್ವಾಗತದಲ್ಲಿ ಹೇಳಿರುವಂತೆ ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಡಾಕ್ಟರ್ ಟಿ ಶ್ರೀನಿವಾಸರು, ಅದೇ ರೀತಿಯಾಗಿ ಆ ಸಂಸ್ಥೆಯ ಹಲವು ಪದಾಧಿಕಾರಿಗಳು ಮತ್ತು ಈಗಾಗಲೇ ಹೇಳಿರುವಂತೆ ಹಲವು ಮಹನೀಯರು, ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ. ತಮ್ಮೆಲ್ಲರ ಯಾವಾಗಲೂ ತನುಮನ ಧನಗಳ ಸಹಕಾರ ನಮ್ಮೊಂದಿಗಿದೆ. ನಮ್ಮ ಎಲ್ಲ ಕಾರ್ಯಗಳಲ್ಲೂ ತಮ್ಮ ಸಹಯೋಗ, ಸಹಕಾರ ಯಾವತ್ತೂ ಇದೆ. ತಮ್ಮೆಲ್ಲರ ಬೆಂಬಲವೇ ಈ ಸಂಸ್ಥೆಯ ಜೀವಾಳವಾಗಿದೆ. ಆ ಎಲ್ಲ ಸಹಕಾರದ ಪ್ರತ್ಯಕ್ಷ ಪರೋಕ್ಷ ಹಸ್ತಗಳಿಗೆ ನತಿ ಶತಗಳನ್ನು ನಾವು ಸಮರ್ಪಿಸ್ತೀವಿ. ನಾವು ಕೇವಲ
ಈ ಸಲ ಸಾಫ್ಟ್ ಕಾಪಿ ಮೂಲಕ ತಮಗೆಲ್ಲ ಆಮಂತ್ರಣವನ್ನು ಕೊಟ್ಟರೂ ಕೂಡ ತಾವೆಲ್ಲ ತಮ್ಮ ಉಪಸ್ಥಿತಿಯನ್ನು ಪ್ರತ್ಯಕ್ಷವಾಗಿ ದಯಪಾಲಿಸಿದ್ದೀರಿ. ತಮಗೆ ಮತ್ತೆ ಮತ್ತೆ ನಮ್ಮ ನಮನಗಳನ್ನು ಸಮರ್ಪಿಸ್ತಾ ನಮ್ಮೆಲ್ಲರ ಆಮಂತ್ರಣಕ್ಕೆ ಇದೇ ರೀತಿಯ ಇನ್ನೂ ಹೆಚ್ಚು ಹೆಚ್ಚಿನ ಸಹಕಾರ ತಮ್ಮದು ಇರಲಿ ಅಂತ ಹೇಳ್ತಾ, ಇವತ್ತಿನ ಪ್ರತಿಭಾ ಪುರಸ್ಕೃತರಾಗಿರುವ ಏನು ನಮ್ಮಲ್ಲಿನ ಯುವ ಪ್ರತಿಭೆಗಳಿದೆ, ನಮ್ಮಲ್ಲಿನ ಸಿಬ್ಬಂದಿಗಳಿದ್ದಾರೆ, ಪದಾಧಿಕಾರಿಗಳಿದ್ದಾರೆ, ಅವರೆಲ್ಲರಿಗೂ ಇನ್ನೂ ಹೆಚ್ಚು ಹೆಚ್ಚಿನ ಕಾರ್ಯಗಳನ್ನು ಮಾಡುವಂತಹ ಶಕ್ತಿ ಬರಲಿ. ಎಲ್ಲರೂ ಸೇರಿ ಈ ಒಂದು ಸಂಸ್ಕೃತಿ ಪ್ರಸಾರದ ರಥವನ್ನು ಎಳೆಯೋಣ ಅಂತ ಹೇಳ್ತಾ, ಈ ಒಂದು ತಂಪಾದ ಹೊತ್ತಿನಲ್ಲಿ ಮತ್ತೊಮ್ಮೆ ಎಲ್ಲ ದಿವ್ಯ ಶಕ್ತಿಗಳಿಗೆ ವಂದನೆಗಳನ್ನು ಸಮರ್ಪಿಸ್ತಾ, ಈ ಕಾರ್ಯಕ್ರಮ ಪಂಚಮಂಗಳದೊಂದಿಗೆ ಮಂಗಳವಾಗಲಿಕ್ಕಿದೆ. ಈ ಕಾರ್ಯಕ್ರಮ ಮುಗಿತಾ ಇದ್ದಂತೆ ಒಂದು ಲಘೂಪಹಾರದ ವ್ಯವಸ್ಥೆ ಹೊರಗಡೆ ಇದೆ. ತಾವೆಲ್ಲರೂ ಸಹ ಸ್ವೀಕರಿಸಿ ನಮ್ಮೆಲ್ಲರನ್ನ ಆಶೀರ್ವದಿಸಿ ಮತ್ತೆ ಮತ್ತೆ ನೀವು ಸೇರಿ ಇಂಥ ಒಳ್ಳೆಯ ಕೆಲಸವನ್ನು ಮಾಡುವಂತಹ ಸುಸಂದರ್ಭ ಈ ಸಂಸ್ಥೆಗೆ ಮತ್ತೆ ಮತ್ತೆ ಬರಲಿ ಅಂತ ಜ್ಞಾಪಿಸ್ಕೊಳ್ತಾ ನನ್ನ ವಂದನೆಗಳನ್ನು ಅರ್ಪಿಸುವ 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಕುಮಾರಿ ಮಂಜುನಾ ಮಗಳನ್ನು